ನೆಕ್ಸ್ಟ್ ಸುನೀತಾ ಅಂತ ಸುನೀತಾ ತೇಜಸ್ ಅಂತ ಅವರ ಫುಲ್ ಹೆಸರು. ಸ್ವಾತಿ ನಕ್ಷತ್ರ ತುಲಾ ರಾಶಿ ಅಂತೆ. ಸೊ ಹುಟ್ಟಿರೋ ದಿನಾಂಕ ಕಳಿಸಿದ್ದಾರೆ 16/1/2004. ಅವರ ವಿದ್ಯಾಭ್ಯಾಸದ ಬಗ್ಗೆ ಹೇಗಿರುತ್ತೆ? 16/1/2004. 2004 ಟೈಮಿಂಗ್ಸ್ ಹಾಕಿಲ್ಲ. ಸ್ವಾತಿ ನಕ್ಷತ್ರ ತುಲಾ ರಾಶಿ ಅಂತ ಹಾಕಿದ್ದಾರೆ. ಓಕೆ ನೋಡಿ, ದಯವಿಟ್ಟು ನೀವು ಫೇಸ್ಬುಕ್ಕಲ್ಲಿ ಏನು ಕಮೆಂಟ್ಸ್ ಮಾಡ್ತಾಯಿರಾ, ಯೂಟ್ಯೂಬಲ್ಲಿ ನೋಡ್ತಾಯಿರಾ, ಫೇಸ್ಬುಕ್ಕಲ್ಲಿ ನೋಡ್ತಾಯಿರಾ, ದಯವಿಟ್ಟು ಕಮೆಂಟ್ಸ್ ಹಾಕಿ. ನಿಮ್ಮ ಮನೇಲಿ ನೋಡ್ತಾಯಿರಾ, ಟಿ ವಿ ನೋಡ್ತಾಯಿರಿ, ಫೇಸ್ಬುಕ್ಕಲ್ಲಿ ಕಮೆಂಟ್ಸ್ ಹಾಕಿ. ನಾವು ದಯವಿಟ್ಟು ನಿಮ್ಗೆ ಉತ್ತರ ಕೊಡ್ತಲೇ ಇದ್ದೀವಿ. ಹಾಗಾಗಿ ಸ್ವಾತಿ ನಕ್ಷತ್ರನೇ ಏನು ಪ್ರಶ್ನೆ ಏನು? ನನ್ನ ವಿದ್ಯಾಭ್ಯಾಸ ಹೇಗಿರುತ್ತೆ ಗುರುಗಳೇ ಅಂತ. ಸ್ವಾತಿ ನಕ್ಷತ್ರ ತುಲಾ ರಾಶಿ. ಈ 9 ಜಾತಕ ತುಂಬ ಚೆನ್ನಾಗಿದೆ, ಬಹಳ ಬ್ಯೂಟಿಫುಲ್ ಆಗಿದೆ. ಗುರು ಮತ್ತು ಬುಧ ಗ್ರಹ ಇಬ್ಬರು ಪಂಚಮ ಸ್ಥಾನದಲ್ಲಿ, ಅದು ವಿಪರೀತ ರಾಜಯೋಗನ ವಿದ್ಯೆಯನ್ನು ಕೊಡುತ್ತೆ. ನೀವು ಬರೆದಿಟ್ಟು ಕೇಳಿ ಓದು ಅನ್ನೋದು ತುಂಬ ಸಖತ್ ಲಕ್ಕನ ತಂದು ಕೊಡುತ್ತೆ. ನೀವು ಚೆನ್ನಾಗಿ ಓದ್ತೀರ, ಆದರೆ ಡೈಲಿ ಹಳ್ಳಿ ಮರವನ್ನು ಟಚ್ ಮಾಡಬೇಕು. ನೀವು ಟಚ್ ಮಾಡಿಬಿಟ್ರೆ ನಿಮಗೆ ದೇವರು ಭಗವಂತ ಎಲ್ಲ ಯೋಗವನ್ನು ಕೊಡ್ತಾನೆ. ಹಳ್ಳಿ ಮರನ ಟಚ್ ಮಾಡಿ, ನೀವು ಮಲ್ಗೋ ರೂಮಲ್ಲಿ ಎಜುಕೇಷನ್ ಸ್ಟೋನ್ನ ಕೊಡ್ತೀನಿ ತಗೊಂಡು ಇಡೀ. ನೀವು ತುಂಬ ಚೆನ್ನಾಗಿ ಓದ್ತೀರ, ನೀವು ಲೈಫಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ತುಲಾರಾಶಿ ಸ್ವಾತಿ ನಕ್ಷತ್ರಕ್ಕೆ ಇವಾಗೆಲ್ಲ ಟೈಮ್ ಸಖತ್ತಾಗಿ ಬಂದಿದೆ. ತುಲಾರಾಶಿಯವ್ರಿಗೆ ಸಿಕ್ಕಾಬಿಟ್ಟೆ ರಾಜಯೋಗದೊಂದು ಟೆಂಪಲ್ ಹೇಳ್ತೀನಿ, ದಯವಿಟ್ಟು ಬರ್ಕೊಳ್ಳಿ. ಸಖತ್ ರಾಜಯೋಗ ಬರುತ್ತೆ. ತಿರುಚಿಲಿರುವಂಥ ನರಸಿಂಹಸ್ವಾಮಿ ದರ್ಶನ ಮಾಡಿ, ನಿಮ್ಮ ಜೀವನ ಪಾವನ ಆಗುತ್ತೆ. ಒಂದು 3 ಸರಿ ಯಾರ್ಯಾರು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರ ತಿರುಚಿಲಿ ನರಸಿಂಹಸ್ವಾಮಿನೋಗಿ ದರ್ಶನ ಮಾಡಿ, ನಿಮ್ಮ ಜೀವನ ಪಾವನ. ಅದಾದಮೇಲೆ ರಂಗನಾಥ ಸ್ವಾಮಿನ ದರ್ಶನ ಮಾಡಿ, ಕಾವೇರಿ ನೀರಲ್ಲಿ ಸ್ನಾನ ಮಾಡಿ, ನಿಮ್ಮ ಜೀವನ ಪಾವನ ಆಗುತ್ತೆ. ಯಾರ್ಯಾರು ಹುಟ್ಟಿದ್ರ ನಾಳೆಯಿಂದಲೇ ತಿರುಚಿ ಹೋಗಿ ನರಸಿಂಹಸ್ವಾಮಿ ದರ್ಶನ ಮಾಡಿ, ಒಳ್ಳೆಯದಾಗಲಿ. ಓಕೆ, ಸೊ ಮುಂದಿನ ಕಾಮೆಂಟ್ ಓದೋಣ. ಅನುಪಮಾ ಅಂತ ಹೇಳಿ. ಸೊ ಇವರು 23/11/1991. ಅನುಪಮಾ, ಹೌದು, 23/11/1991. ಟೈಮಿಂಗ್ಸ್ ಬೆಳಗ್ಗೆ 10:15 ಅಂತ ಹಾಕಿದ್ದಾರೆ. ಏನು ಪ್ರಶ್ನೆ? ಅದೇ ಜೀವನ ಹೇಗಿರುತ್ತೆ ಗುರುಗಳೇ ಅಂತ ಕೇಳ್ತಾರೆ. ಮೇಡಮ್, ಅದೇ ಜೀವನ ನಿಮ್ದೇನು ಚೆನ್ನಾಗಿಲ್ಲ. ಜೀವನ ಟಾನಿಕ್ ಬಾಟ್ಲು ಅಳ್ಳಾಡ್ಸು ಅನ್ನೋ ಥರ ಇದೆ ನಿಮ್ಮ ಜಾತಕ. 2 ಲಗ್ನದಲ್ಲಿ ರಾಹುಗ್ರಹ ಇದೆ, ನೆಮ್ಮದಿನೇ ಇಲ್ಲ. 2ನೇ ಮನೇಲಿ ಶನಿ, ಯಾರ ಹತ್ರ ಮಾತಾಡೋದು ಯಾರ ಹತ್ರ ಬಿಡೋದು ನಿಮಗೆ ಗೊತ್ತಿಲ್ಲ. ಚಂದ್ರ 6ನೇ ಮನೆ, ಮನಸ್ಸು ಕೆಟ್ಟ ಕೆರೆ ಹಿಡ್ದೈತೆ. ಮುಂಗಾರು ಮಳೆ ಪಿಚ್ಚಲ್ಲಿ ಗಣೇಶ ಕೆರ್ಕಂದಂಗೆ ಆಗಿತ್ತು 100%. 7ನೇ ಮನೇಲಿ ಗುರು, 9ನೇ ಮನೇಲಿದ್ದಾರೆ. ಗುರು 9ನೇ ಮನೆ ತಂದೆ ಮನೆ ಮೇಲೆ ಡಿಪೆಂಡ್ ಆಗ್ಬೋದು. 10ನೇ ಮನೆ ಶುಕ್ರ, ನೀಚ ಶುಕ್ರ. ನಿಮಗೆ ಸಪ್ತಮಾಧಿಪತಿ 12ನೇ ಮನೇಲಿದ್ದಾನೆ. ಹಾಗಾಗಿ ಕುಜನೂ ಜೊತೆ ಸೇರಿದ್ದಾನೆ. ನಿಮಗೆ ಬೇಕಾ BP ನಿಮ್ಮ ಫ್ಯಾಮಿಲಿ ಯಾರಿಗಾರು ಸ್ಟ್ರೋಕ್ ಕೊಡ್ಬಿಡುತ್ತೆ. ಜಾಬನ್ನು ಮ್ಯಾರೇಜ್ ಲೈಫ್ ಅಷ್ಟು ಚೆನ್ನಾಗಿಲ್ಲ, ನೀವು ದಯವಿಟ್ಟು ಕಾಪಾಡ್ಕೊಳ್ಳಿ. ರಾಹು ದಶೆ ಮುಗಿದ್ಮೇಲೆ ಗುರುದಶೆ ಮುಗಿದ್ಮೇಲೆ 2032 ನೀವು ಮ್ಯಾರೇಜ್ ಲೈಫ್ ಇಲ್ಲಿಂದ ರಿಟೈರ್ಡ್ ಆಗಿಬಿಡ್ತಾರೆ. ಶನಿ ದಶೆಯಲ್ಲಿ ನೀವು ಅಷ್ಟೊಂದು ತೊಂದರೆ ಕೊಡುತ್ತೆ. ಇದಕ್ಕೆ ಒಂದೇ ಪರಿಹಾರ, ನಿಮ್ಮ ಲೈಫಲ್ಲಿ ಮ್ಯಾರೇಜ್ ಲೈಫ್ ಚೆನ್ನಾಗಿ ಆಗಬೇಕು ಅಂದರೆ ನೀವು ಸಿಂಪಲ್ಲಾಗಿ ಪ್ರಪಂಚದಲ್ಲಿ ನೀಟಾಗಿ ಬದುಕಿಬಿಡಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ನೀವು ನೀಟಾಗಿ ಬದುಕಿ. ನಿಮ್ಮ ಮನೇಲಿ ಬೇಕು ಅಂದರೆ ಈ ಲವ್ ಮಾಡೋಕ್ಕಂತ ಒಂದು ಕಲ್ಲಿದೆ, ಇದನ್ನು ನಿಮ್ಮ ರೂಮಲ್ಲಿ ಬಳಸಿ. ನೀವಿಬ್ಬರು ಸಖತ್ ಫೀಲಿಂಗ್ ಕೊಡುತ್ತೆ. ಅದು ಲವ್ ಸೆಂಟಿಮೆಂಟನ್ನು ಕೊಡುತ್ತೆ. ಹೆಂಗೆ ಸೊಪ್ಪಿನ ಸಾರು ಮಾಡಿದ್ರೆ ಸೊಪ್ಪಿನ ಸಾರು ಸ್ಮೆಲ್ ಬರುತ್ತೆ, ಬೋಟಿನ ತಗೊಂಡು ಬೋಟಿ ಸ್ಮೆಲ್ ಬರುತ್ತೆ. ಅದೇ ಥರ ನೀವು ತಲೆ ಮಾಂಸ ಮಾಡಿದ್ರೆ ತಲೆ ಮಾಂಸ ಥರ ಬರುತ್ತೆ. ಅದೇ ನೀವು ಬೂದ್ಗುಂಬಳಕಾಯಿ ಹುಳಿ ಮಾಡಿದ್ರೆ ಖಂಡಿತ ಕೂಡ ತೊಂದತ್ತೆ. ಒಂದು ಸದ್ಯದಲ್ಲೇ ಒಂದು ಹೋಟ್ಲು ಮಾಡೋಣ ಅಂತ ಇದ್ದೀನಿ. ಈ ರಮ್ ಬಿರಿಯಾನಿ, ರಮ್ ಚಿಕನ್ನು, ವಿಸ್ಕಿ ಚಿಕನ್ನು, ಈ ಥರ ವಿಸ್ಕಿ ಹಾಕಿ ಚಿಕನ್ ಮಾಡಬೇಕು. ಈ ಥರ ಭಾಳ ವಿಶೇಷ. ಈ ಪ್ರಪಂಚದಲ್ಲಿ ಕಡುಬು ಮತ್ತು ಕೈಮಾ ಬೆಳ್ಬಿಳಿಗೆಲೆ ತಿಂತಿರೋದು. ಬೆಳ್ಬಿಳಿಗೆಲೆ ಮಟನ್ ಮಸಾಲೆ ದೋಸೆ, ಚಿಕನ್ ಮಸಾಲೆ ದೋಸೆ, ಈ ಕಡುಬು ಕಾಂಬಿನೇಷನು, ಬನ್ ಬಿರಿಯಾನಿ, ಇದನ್ನೆಲ್ಲ ಮಾಡಬೇಕು ಅಂತ ಇದ್ದೀನಿ. ನಾನು ಯಾವಾಗಲೂ ಹೋಟ್ಲ್ ಕೈ ಹಾಕಿಲ್ಲ. ಖಂಡಿತ ಅಲ್ಲಿ ಕೂಡ ಸದ್ಯಲ್ಲೇ ಒಂದು ಹೋಟ್ಲನ್ನ ತೆರಿತೀನಿ ಎಲ್ಲರೂ ಒಂದು ಕಡೆ. ಜನಕ್ಕೋಸ್ಕರ ಹೊಟ್ಟೆ ತುಂಬ ತಿನ್ನೋಕ್ಕೋಸ್ಕರ ಈ ಥರ ಮಾಡ್ತೀನಿ. ರಮ್ ಬಿರಿಯಾನಿ ಇವತ್ತರೆಗೂ ಯಾರೂ ತಿಂದಿಲ್ಲ. ರಮ್ ಹಾಕ್ಬಿಟ್ಟು ಬಿರಿಯಾನಿ ಮಾಡೋದು ಕಿಕ್ ಕುಡಿಬೇಕಂಗೆ ತಿಂದರೆ. ಪ್ಲಮ್ ಕೇಕ್ ತಿಂದಿರಲ್ಲ, ಪ್ಲಮ್ಗೆ ಕೂಡ ರಮ್ ಹಾಕ್ಬಿಟ್ಟೆ ನಾನು ಮಾಡ್ತೀನಿ. ಸಿಕ್ಕಾಬಿಟ್ಟೆ ಪ್ಲಮ್ ಕೇಕ್ ಮಾಡುವೆ ನಾನು ಬೇಕ್ರಿ ಇದ್ದಾಗ. ರಮ್ ಬಿರಿಯಾನಿನ ಸದ್ಯದಲ್ಲಿ ಮಾಡ್ತೀನಿ. ಅದ್ರಲ್ಲಿ ಬನ್ ಬಿರಿಯಾನಿನೂ ಮಾಡ್ತೀನಿ. ಬನ್ ಜೊತೆ ಬಿರಿಯಾನಿ ತಿನ್ಬೇಕು, ಅದು ಸಖತ್ ಕಿಕ್ ಕೊಡುತ್ತೆ. ಬರ್ದಿರಿ ಕೇಳಿ. ಓಕೆ, ಸೊ ಮುಂದಿನ ಕಾಮೆಂಟ್ ನೋಡೋಣ. ಸೊ ಅವ್ರ ಹೆಸರು ಅನಂತ ನಾಗರಾಜ್ ಅಂತ. 29/9/1986. 1986. ಟೈಮಿಂಗ್ಸು ಸಂಜೆ 7:40. ಹಾಂ. ಏನು ಪ್ರಶ್ನೆ ಅವ್ರದ್ದು? ನನ್ನ ಆರೋಗ್ಯದ ಬಗ್ಗೆ ತಿಳಿಸಿ ಗುರುಗಳೇ ಅಂತ ಕೇಳ್ತಾರೆ. ನೋಡಿ, ನಾವಿಲ್ಲಿ ಎಲ್ಲರಿಗೂ ಉತ್ತರ ಕೊಡ್ತಿರೋದು ಫೇಸ್ಬುಕ್ಕಲ್ಲಿ ಕಮೆಂಟ್ ಮಾಡೋರಿಗೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಯಾರೆಲ್ಲ ಫೇಸ್ಬುಕ್ಕಲ್ಲಿ ಇದ್ದೀರೋ ಎಲ್ಲರೂ ಕೂಡ ಕಮೆಂಟ್ಸ್ ಮಾಡಿ. ಬೇಗ ಭಾಳ ಜನಕ್ಕೆ ತುಂಬ ಸಿಗುತ್ತೆ. ನೀವು ಫೇಸ್ಬುಕ್ಕಲ್ಲಿ ಕಮೆಂಟ್ ಮಾಡ್ತಲೇ ಬಿಡಬೇಡಿ. ಲೈವ್ ಮುಗಿದ ಮೇಲೆ ಕೂಡ ಕಮೆಂಟ್ಸ್ ಮಾಡಿ. 100% ನಾವು ಫ್ರೀ ಇದ್ದಾಗ ಅದಕ್ಕೂ ಉತ್ತರ ಕೊಡ್ತೀವಿ. 100% ತುಂಬ ಜಾಸ್ತಿ ಕೊಟ್ಟರೆ ಮಧ್ಯದಲ್ಲಿ ಬೇಕಾದ್ರೆ ಒಂದು
ಮತ್ತು ಇನ್ನೊಂದು ಸಲ ನಿಮಗೆ ಕೊಡ್ತೀವಿ. ದಯವಿಟ್ಟು ಫೇಸ್ಬುಕ್ಕಲ್ಲಿ ಕಮೆಂಟ್ಸನ್ನು ನೀವು ಅತಿ ಹೆಚ್ಚು ಮಾಡಿ. ನಿಮಗೆ ಖಂಡಿತಲ್ಲೂ ಕೂಡ ಈ ವಾರ ನೀವು ಜಾಸ್ತಿ ಒಂದು 25 ಸರಿ ಮಾಡಿ ಸಿಕ್ಕಿಲ್ಲ, ನಾವು ನೆಕ್ಸ್ಟ್ ಅದನ್ನೇ ತೆಗೆದುಬಿಟ್ಟು ಮುಂದಿನ ವಾರ ಹೇಳ್ಬಿಡ್ತೀನಿ ಬೇಕಾದ್ರೆ 100%. ನಾವು ತೆಗೆದು ಅಯ್ಯೋ ಜಾಸ್ತಿ ಬರೆದು ಹೇಳಿಲ್ಲ ಇವರಿಗೆ ಅಂತ ಹೇಳ್ತೀವಿ. ನೀವು ಸಿಕ್ಕಾಪಟ್ಟೆ ಕಮೆಂಟ್ಸ್ ಹಾಕಿ, ತಲೆ ಕೆಡಿಸ್ಕೊಬೇಡಿ. ನಾವೇ ನಮ್ಮ ಫೇಸ್ಬುಕ್ಕಲ್ಲಿ ನಾವು ಟಿ ವಿಲಿ ನಮ್ಮ ಫೇಸ್ಬುಕ್ ಮಾತಾಡೋಕೆ ನಮ್ಮ ನಂಬರ್ 50 ಸರಿ ಆಗ್ತಾಯಿದೆ. ಯಾಕೆಂದರೆ ಅದು ನಮ್ಮ ಮಾರ್ಕೆಟಿಗೋಸ್ಕರ ಆಗ್ತದೆ. ನೀವು ನಿಮ್ಮ ಮಾರ್ಕೆಟ್ ಬಿಡಬೇಡಿ. ಸಿಕ್ಕಿರೋ ಸೆನ್ಸ್ ಯಾಕೆ ಕಳ್ಕೊತಾರೆ? ಇಂಟರ್ನೆಟ್ ವರ್ಷಕ್ಕೆ ಅದೇ ಮೊಬೈಲ್ ಚಾರ್ಜು ಯಾಕೆ ತಲೆ ಕೆಡಿಸ್ತಾರೆ? ಕಮೆಂಟ್ ಮಾಡ್ತಲೇ ರೀ. ಇವ್ರು ಪ್ರಶ್ನೆ ಕೇಳಿ ಮೇಡಮ್, ಆರೋಗ್ಯ ಬಗ್ಗೆ ಕೇಳಿ. ಇವ್ರ ಹೆಸರು ಅನಂತ ನಾಗರಾಜ ಅಂತ. ಅನಂತ ನಾಗರಾಜ್ ಬಹಳ ವಿಶೇಷ. ನೀವು ಅನಂತ ಅವರೇ ದಯವಿಟ್ಟು ಬದುಕಲಿ. ಕಟಕ ರಾಶಿಲಿ ಹುಟ್ಟಿದ್ರೆ ನಿಮ್ಮ ಲೈಫಲ್ಲಿ ಕಟಕ ರಾಶಿಲಿ ಹುಟ್ಟಿರೋದ್ರಿಂದ ನಿಮಗೆ ಆರೋಗ್ಯ ಸಮಸ್ಯೆ ಕೇಳ್ತಾ ಇದ್ದಾರೆ. ಆರೋಗ್ಯ ಸಮಸ್ಯೆ ನೋಡಿ, ನಿಮಗೆ ಲಗ್ನಾಧಿಪತಿ 8ನೇ ಮನೇಲಿದ್ದಾನೆ. ಇದು 8ನೇ ಮನೇಲಿದ್ದಾಗ ಆರೋಗ್ಯ ಸಮಸ್ಯೆ ಬರುತ್ತೆ. ಲಗ್ನಾಧಿಪತಿ ಮತ್ತು ಕುಜ ಗ್ರಹ, ಶನಿ 8ನೇ ಮನೆದು ಕುಜ ಉಚ್ಚ ಕುಜ ಆಗಿದ್ದಾನೆ. ಉಚ್ಚ ಕುಜ ಪರಿವರ್ತನೆ ಯೋಗವನ್ನು ಕೊಡ್ತಾ ಇದ್ದಾನೆ. ಆರೋಗ್ಯ ಸಮಸ್ಯೆ ಬರುತ್ತೆ. ಮತ್ತು ಬುಧ 6ನೇ ಮನೇಲಿ ಇರಬಾರ್ದು. ಬುಧ 6ನೇ ಮನೇಲಿರೋದು, ಕೇತು ಜೊತೆ 6ನೇ ಮನೇಲಿ ಇರಬಾರ್ದು. ನಿಮ್ಮ ಲೈಫಲ್ಲಿ ಒಳ್ಳೆ ವೈಫ್ ಎಲ್ಲ ಸಿಗ್ತಾರೆ. ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಬೇಗ ಬಿ ಪಿ ಬರುತ್ತೆ, ಬಿ ಪಿ ಬರೆಸ್ಕೋಬೇಡಿ ದಯವಿಟ್ಟು. ಬಿ ಪಿ ಬರೋಂಥ ಟೆನ್ಷನ್ ಆಗಬೇಡಿ. ಮತ್ತು ಬಿ ಪಿ ಯಾಕೆ ಬರುತ್ತೆ ಅಂದರೆ ವಾಸ್ತು ರೀ. ಈ ಪ್ರಪಂಚದಲ್ಲಿ ವಾಸ್ತು ಬಗ್ಗೆ ಒಬ್ಬರಿಗೂ ಗೊತ್ತಿಲ್ಲ ರೀ. ಎಲ್ಲರೂ ಕಾಂಪೌಂಡ್ ಜ್ಯೋತಿಷರು ಇರೋದು 100%. ನಾನು ಕ್ಲಾಸ್ ಮಾಡ್ತೀನಿ ಅಂತ ಮಾಡ್ತಾರೆ 100%. ನಾನು ಒಪ್ಪನಪ್ಪಾಗಿ ಹೇಳ್ತಿದ್ದೀನಿ. ಈ ಜ್ಯೋತಿಷ್ ಹೇಳೋರೆಲ್ಲ ಡಾಕ್ಟರ್ ಯಾಕೆ ತಗೋತಾರೆ ಗೊತ್ತಿಲ್ಲ 100%. ಅದಕ್ಕೆ ಸುಮ್ಮನೆ ಡಾಕ್ಟ್ರೇಟ್ಗೆ ಅವಮರ್ಯಾದೆ ಮಾಡ್ದಂಗೆ ಇರುತ್ತೆ. ದಯವಿಟ್ಟು ಬರೆದಿಟ್ಟು ಕೇಳಿ. ವಾಸ್ತುನ ನಾನು ಪರ್ಫೆಕ್ಟಾಗಿ ಹೇಳ್ತಿದ್ದೀನಿ. ನಿಮಗೆ ಈಶಾನ್ಯ ಮೂಲೆಯಲ್ಲಿ ಇರಬಾರ್ದು 100%. ಈಶಾನ್ಯ ಮೂಲೆಯಲ್ಲಿ ನಿಮಗೆ ಗೇಟ್ ಹತ್ರ ಬಂದರೆ 100% ನಿಮಗೆ ಬೇಗ ಈಶಾನ್ಯ ಮೂಲೆ ಡೋರ್ ಇರಬೇಕು ಅಂತ ಎಲ್ಲ ತಿಳ್ಕೊಂಡಿರ. ಈಶಾನ್ಯ ಮೂಲೆಯಲ್ಲಿ ಪಕ್ಕಾ ಮೂಲೆಗೆ ಯಾರ ಮೇಲೆ ಇಟ್ಟಿರ್ತಾರೋ ಅವ್ರ ಮನೆಯಲ್ಲಿ, ಅಪಾರ್ಟ್ಮೆಂಟ್ಸ್ ಆಗಿರ್ಬೋದು, ಮನೆ ಆಗಿರ್ಬೋದು, ನಿಮಗೆ ಬಿ ಪಿ ಬರುತ್ತೆ. ಬರ್ದಿರಿ ಕೇಳಿ. ನಿಮ್ಮ ಮನೆ ಮುಂದೆ ಈಶಾನ್ಯ ಮೂಲೆಗೆ ಕಾಂಪೌಂಡ್ಗೆ ಏನಾದ್ರು ಯಾವ್ದಾದ್ರು ಒಂದು ಮರ ಟಚ್ ಆದರೆ ನಿಮ್ಮ ಮನೆಗೆ ಬಿ ಪಿ ಬರುತ್ತೆ. ಬರ್ದಿರಿ ಕೇಳಿ. ಕಾಲು ನೋವು ಜಾಸ್ತಿ ಬರುತ್ತೆ. ನಿಮ್ಮ ಮನೆಗೆ ಕಾಂಪೌಂಡಲ್ಲಿ ಒಂದು ಮರ ಟಚ್ ಆಗ್ತಾಯಿದ್ರೆ ಈಶಾನ್ಯ ಮೂಲೆಯಲ್ಲಿ ನಾನು ಹೇಳ್ತೇನೆ. ಇವೆರಡು ಜಾಗನ ಕಮ್ಮಿ ಮಾಡ್ಕೊಳ್ಳಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ನನ್ನ ಕ್ಲಾಸ್ 19ನೇ ತಾರೀಕು ನ್ಯೂಮರಾಜ್ ಬ್ರಹ್ಮ ಕ್ಲಾಸ್ ಮಾಡ್ತಿರೋದು. ಕ್ಲಾಸಿಗೆ ಸೇರ್ಕೋಬೇಕಂದ್ರೆ ಮೀಟ್ರ್ ಗುಂಡಿಗೆ 2 ಇರಬೇಕು. ಹೇಳುವಂಥ ಉತ್ತರಗೆ ಭೂಕಂಪನ ಆಗುತ್ತೆ. ಹಂಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹೇಳಲೇಬೇಕು ಅಂತ ಡಿಸೈಡ್ ಆಗಿದೆ 100%. ಚೆನ್ನಾಗಿ ಮಾಡ್ತೀನಿ. ಚೆನ್ನಾಗಿ ಜಾಯಿನ್ ಆಗಿ ಫ್ರೀ ಕ್ಲಾಸ್ ನನ್ನ ಸ್ಕ್ರೀನಲ್ಲಿ ಹೋಗ್ತಿರೋ ನಂಬರ್ಗೆ ಫೋನ್ ಮಾಡಿ. ನಾನು ಕೆಲಸಕ್ಕೆ ಇಟ್ಕೊಂಡು ನಮ್ಮ ಸ್ಟಾಫ್ ಫೋನ್ ಎತ್ತಲೋ ಗೊತ್ತಿಲ್ಲ, ಆದರೆ ಬುಡ್ದೆಲ್ಲ ಅಟ್ಯಾಕ್ ಮಾಡಿ ಹಿಡ್ಕೊಂಡು ನಮ್ಮ ಸಂಸ್ಥೆಗೆ ಜಾಯಿನ್ ಆಗಿ ಕ್ಲಾಸ್ ಸಕ್ಕತ್ತೆ ಮಾಡ್ತೀನಿ. ಓಕೆ. ಸೊ ಇವ್ರಿಗೆ ಮತ್ತಷ್ಟು ಕಮೆಂಟ್ಸ್ ಅಂತೂ ಸಿಕ್ಕಾಪಟ್ಟೆ ಕಳಿಸ್ತಾ ಇದ್ದಾರೆ. ಸೊ ಅವರ ಏನು ಡೇಟ್ ಆಫ್ ಬರ್ತು ಪ್ಲಸ್ ಟೈಮು ಎಲ್ಲನೂ ಕಳಿಸ್ತಾ ಇದ್ದಾರೆ. ಆ್ಯಂಡ್ ಅವರ ಪ್ರಶ್ನೆ ಏನಿದೆ ಅದನ್ನು ಕೇಳ್ತಿದ್ದಾರೆ. ಸೊ ಅದನ್ನು ಓದ್ತಾ ಹೋಗೋಣ. ಬಟ್ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ ತಗೊಂಡು